ನಮಸ್ಕಾರ. ಬ್ರಿಗೇಡ್ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಾ ಇರ್ಬೋದು ಬ್ಯಾಂಗ್ಳೂರ್ ವೆದರ್ ಹೇಗಿದೆ ಅಂತ. ಕಾಶ್ಮೀರ ಆಗಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಇಬ್ಬನಿ ಮತ್ತು ಬೆಳಗ್ಗೆ ಎದ್ದರೆ ಇಬ್ಬನಿ ಜಾಸ್ತಿ ಇರುತ್ತೆ, ಮಂಜು ಜಾಸ್ತಿ ಬರ್ತಾ ಇದೆ, ಚಳಿ ಸಿಕ್ಕಾಪಟ್ಟೆ ಇದೆ. ಸೊ ಈ ವೆದರ್ಗೆ ನಮ್ಮ ಬ್ಯಾಂಗ್ಳೂರ್ ಜನತೆ ಅಡ್ಜಸ್ಟ್ ಆಗಿದ್ದಾರಾ, ಹೇಗಿದೆ ಈ ವೆದರ್ ಅವರಿಗೆ ಅಂತ ಕೇಳ್ತಾ ಹೋಗೋಣ ಬನ್ನಿ ಅವ್ರ ಜೊತೆ. ಇಲ್ವಾ? ಅದೇ ಬೆಂಗಳೂರು ಸಿಕ್ಕಾಪಟ್ಟೆ ಚಳಿ ಇದೆ. ಹೌದಪ್ಪ, ಹೌದಮ್ಮ, ವರ್ಷದಲ್ಲಿ ಇರೋದು ಹೌದಮ್ಮ. ಹೇಗೆ ಅನಿಸ್ತಾ ಇದೆ? ಕಾಶ್ಮೀರ ಅಂತ ಫೀಲ್ ಆಗ್ತಾ ಇದೆ ನಿಮಗೆ? ಕಾಶ್ಮೀರು, ಊಟಿ ಆ ಥರ ಬೆಳಗ್ಗೆ ಎದ್ದೇಳ ತೋರಿಸಿದಾರಲ್ಲ. ಊಟಿ, ಕಾಶ್ಮೀರು, ಡೆಲ್ಲಿನೂ ತೋರಿಸಿದಾರಲ್ಲ. ಅದು ಅಲ್ಲಿ ಏನು 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 ವ್ಯವಸ್ಥೆ ಇಲ್ಲ ಅಲ್ಲಿ ಡೆಲ್ಲಿಯಲ್ಲಿ. ನಮ್ಮ ರಾಜ ತಾನೆ. ಅಲ್ಲ ಸರ್, ನಾನು ಕೇಳ್ತಾ ಇರೋದು. ಇಲ್ಲ ಸರ್, ನಾನು ಹೇಳುತ್ತಾ ಇರೋದು ನಮ್ಮ ರಾಜ ತಾನೆ ಅಲ್ಲಿ. ಹಾಂ, ಅವ್ರದ್ದೇ ಹೌದು ರಾಜ. ಅದು ರಾಜ್ಯ ಏನಿದೆ ಅಲ್ಲಿ? ಏನಿಲ್ಲ. ಪಾಪ ಜನ ಎಷ್ಟು ಮಕ್ಕಳು ತೀರೋಗಿದ್ದಾರೆ ಅಲ್ಲಿ, ಮಗುಗಳು. ನಮಗೆ ಹೊಟ್ಟೆ ಉರಿತದೆ ಇಲ್ವಾ? ಮಗುಗಳು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ವಯಸ್ಸಾಗಿರೋರು ಚೆನ್ನಾಗಿರಬೇಕು. ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಬೆಂಗಳೂರಲ್ಲಿ ಯಾವಾಗಲೂ ಇಷ್ಟೊಂದು ಚಳಿ ಇಷ್ಟ ಇಲ್ಲಮ್ಮ. ಇವತ್ತೇ ನೀನು ಸೊಟ್ರು ಹಾಕ್ಕೊಂಡಿದ್ದೀರಲ್ಲ. ಹಾಂ, ಅದಕ್ಕೆ ನಾನು ಚಳಿ ಅಂತ ಸೊಟ್ರು ಹಾಕ್ಕೊಂಡಿದ್ದೆ. ನಾನು ಯಾವಾಗಲೂ ನಾರ್ಮಲ್ ಟೈಮಿಂಗ್ ಇಸ್ 8:30 ಅಷ್ಟೇ. ನಾನು ಲೈಟಾಗಿ ನಮ್ಮದು ಏನು ರಾತ್ರಿ ಪ್ರೇಯರ್ ಮಾಡಬೇಕು, ಆಮೇಲೆ ಊಟ ಮಾಡಬೇಕು, ಆಮೇಲೆ ಮಲಗಬೇಕು. 12 ನಡೀತದೆ. ಐ ಆಮ್ ಬಿಲೀವ್ ಇನ್ ದ ಗಾಡ್. ಮಕ್ಕಳಿಗೆ ಜನಕ್ಕೆ ನಾನು ಬಿಲೀವ್ ಮಾಡಲ್ಲ. ಏನು ದೇವ್ರು ಕೊಟ್ಟಿದ್ದಾರೆ, ಎಷ್ಟು ಕೊಡ್ತಾರೋ ದೇವರು ಹಂಗೆ ಹೋಗ್ತಾ ಇರೋದು. ಯಾರಿಗೆ ತೊಂದರೆ ಹೇಳ್ಬಾರ್ದು, ಒಳ್ಳೆ ಮಾತು ಹೇಳು. ನಿಮ್ಮ ಹತ್ರ ಇದ್ದರೆ ಕೊಡು, ಇಲ್ಲಾಂದರೆ ಚಳಿಗೆಲ್ಲ ಎದ್ದು ಬರ್ತಾ ಇಲ್ಲಲ್ಲ ಜನಗಳು ಹೊರಗೆ. ಹೌದು ಹೌದು, ಹೇಗೆ ಆಗ್ತಾ ಇದೆ ಆಟೋದು? ಅದೇ ಹೇಳ್ದಲ್ಲಮ್ಮ ನಾನು. ಗಾಡಿ ಇಸ್ ನೋ. ನೀನು ಇದು ಚೆನ್ನಾಗಿದ್ದರೆ ನನಗೆ ಎಲ್ಲಿನೋ ಓಡಿ ಬರ್ತಾರೆ. ನೀವು ಮನಸ್ಸಲ್ಲಿ ಏನಿಲ್ಲ ಅಂದರೆ ಅಲ್ಲಿ ಮಸಾಲೆ ಏನಿಲ್ಲ ಅಂದರೆ ಏನಿಲ್ಲ. ಯಾರು? ದ ಟಾಪ್. ದಟ್ಸ್ ಆಲ್. ಐ ಬಿಲೀವ್ ದ ಟಾಪ್. ಈ ಕಡೆ ರಾಮಸಂಪಾಲ್ಯ, ಕಮ್ನಳ್ಳಿ. ಏನು ಮಾಡೋದು, ಸ್ವಲ್ಪ ವಯಸ್ಸಾಗಿರೋರು ಹುಷಾರಾಗಿರಬೇಕು. ಹಾಂ, ಬ್ಲ್ಯಾಂಕೆಟ್ ಒಳ್ಳೆ ಬ್ಲ್ಯಾಂಕೆಟ್ ಹಾಕಬೇಕು. ಇಂಪೋರ್ಟೆಡ್ ಬ್ಲ್ಯಾಂಕೆಟ್ ಹಾಕಿದ್ರೆ ಒಂದು ಗರಂ ಇರ್ತದೆ. ನಾನು ಆಚೆ ಊರಲ್ಲೆಲ್ಲ ಇದ್ದೆ, ಮಲೇಷ್ಯಾ, ಸಿಂಗಾಪುರು, ದುಬಾಯು, ಅಲ್ಲೆಲ್ಲ ನಾನು ವರ್ಕಿಂಗ್ ಮಾಡ್ತಾಯಿದ್ದೆ. ಈಗ ದೇವರು ಏನು ಕೊಟ್ಟಿದ್ದಾರೆ? ಆಟೋ ಕೊಟ್ಟಿದ್ದಾರೆ ನನಗೆ. ಆಟೋ ಓಡಿಸ್ತಾ ಇದ್ದೀನಿ. ಶಕ್ತಿನೂ ಕೊಟ್ಟಿದ್ದಾರೆ. ನನಗೆ 66 ವಯಸ್ಸಾಗಿದೆ. ಹಾಂ, ಅದೇ ನಾನು ಹೇಳಿದಲ್ಲಮ್ಮ, ಚೆನ್ನಾಗಿದ್ದೀನಿ. ನಾನು ಇದು ತುಂಬ ಬಿಲೀವ್ ಮಾಡ್ತೀನಿ. ಅದಕ್ಕಿಂತ ನಾನು ಅಲ್ಲ, ಈಗಿನ ಜನರು ಅದು ಇದು ಮ್ಯಾಗಿ ನೂಡಲ್ಸ್ ಎಲ್ಲ ತಿನ್ಕೊಂಡಿದ್ದಾರೆ. ನಿಮ್ಮ ಥರ ಗಟ್ಟಿ ಮುಟ್ಟಿಯಾಗಿ ತಿನ್ನೋಕೆ ಏನು ಫುಡ್ ತಿನ್ನಬೇಕು ಅಂತ ಇರೋಕ್ಕೆ? ಏನು ಫುಡ್ ತಿನ್ನಬೇಕು? ಚಪಾತಿ. ಹಾಂ, ನಾನು ರಾಗಿ ಮುದ್ದೆ ನಾನು ಟಚ್ ಮಾಡಲ್ಲ. ಯಾಕೆ? ಅದು ತಿಂದರೆ ತಾನೇ ಗಟ್ಟಿ. ಅದು ಗಟ್ಟಿ ಯಾರು ಹೇಳಿದ್ದು? ಅದರಲ್ಲಿ ಶುಗರ್ ಬರ್ತದೆ ಅಂತ ಹೇಳ್ತಾರೆ, ಗೊತ್ತಾ? ಹೇಳ್ತಾರಷ್ಟೇ. ಹಾಂ, ಹೌದು ಸರ್. ಹಾಂ, ಸೊ ಚಪಾತಿಯಲ್ಲಿ ಶುಗರ್ ಇಲ್ಲ. ನಾವು ಊಟ ಜಾಸ್ತಿ ತಿನ್ನಲ್ಲ, ಇಷ್ಟೇ ತಿನ್ನೋದು. ಮಧ್ಯಾಹ್ನವೂ ಇಷ್ಟೇ, ಸಾಯಂಕಾಲನೂ ಅಷ್ಟೇ, ನೈಟು ಅದು ಅಷ್ಟೇ ತಿನ್ನೋದು. ಸರ್, ಸಿಕ್ಕಾಪಟ್ಟೆ ಬೆಂಗಳೂರಲ್ಲಿ ಚಳಿ ಜಾಸ್ತಿ ಆಗ್ಬಿಟ್ಟಿದೆ, ಕಾಶ್ಮೀರ ಆಗ್ಬಿಟ್ಟಿದೆ. ಸೊ ಹೇಗೆ ಅನಿಸ್ತಾ ಇದೆ ಬೆಂಗಳೂರು ನೋಡಿದ್ರೆ ವೆದರ್ ಈಗ? ಇವಾಗ ಅದೆಲ್ಲ ಕರೆಕ್ಟ್, ಓಕೆ, ಒಪ್ಕೊಳ್ತೀವಿ. ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಯಾರಿಗೂ. ಇವಾಗ ಸ್ಕೂಲ್ ಮಕ್ಕಳಿಗೆ ಎದ್ದೇಳೋಕ್ಕಾಗಲ್ಲ, ಯಾರಿಗೂ ಎದ್ದೇಳೋಕ್ಕಾಗಲ್ಲ. ಮಲ್ಕೊಂಡಿರ್ತಾರೆ. ಬೆಳಗ್ಗೆ 6 ಗಂಟೆಗೆ, 5 ಗಂಟೆಗೆ, 7 ಗಂಟೆಗೆ ಸ್ಕೂಲ್ ಹತ್ರ ಹೋಗಬೇಕು. ಬೇರೆ ಅಂದರೆ ನಮ್ಮ ಆಟೋ ಡಿಪಾರ್ಟ್ಮೆಂಟಲ್ಲಿ ಒಂದು ಬಿಸ್ನೆಸ್ ಇಲ್ಲ. ಬೇರೆ ರ್ಯಾಪಿಡೋ, 2 ವೀಲರ್ ಅವರು ಪಿಕಪ್ ಮಾಡ್ಕೊತಾರೆ. ಅದೊಂದು ಪ್ರಶ್ನೆ ನಾನು ಹೇಳೋದು. ಯಾಕಂದರೆ ನಮಗೆ ತುಂಬ ತೊಂದರೆ ಆಗಿಬಿಟ್ಟೈತೆ. ನಾವು ಬೆಳಗ್ಗೆಯಿಂದ 100 ರೂಪಾಯಿ ದುಡಿಯೋಕ್ಕಾಗ್ತದೆ. 100 ರೂಪಾಯಿ ದುಡ್ದಿದ್ದೀವಿ ಬೆಳಗ್ಗೆಯಿಂದ. ತೋರಿಸ್ತೀನಿ, 100 ರೂಪಾಯಿ ದುಡ್ದಿದ್ದೀವಿ ಅಷ್ಟೇ. ಕಾಯ್ಕೊಂಡು ಆಟೋ ಸ್ಟ್ಯಾಂಡ್ ನಮ್ಮದು, ಬಟ್ ಕಾಯ್ಕೊಂಡಿದ್ದೀವಿ. ಬಾಡಿಗೆ ಬರೋಲ್ಲ. 2 ವೀಲರ್ ಬಸ್ಸು ಬೇರೆ ಫ್ರೀ. ಇದೆಲ್ಲ ಮಾಡಿದ್ದಾರೆ ಸರ್ಕಾರ. ಅದೇನು ಮಾಡ್ತಾರೆ ಆ ಮೋಸಮ್ಗೆ ನಾವು ಮಾಡೋಕ್ಕಾಗಲ್ಲ. ಅದು ದೇವರು ಮಾಡ್ತಾರೆ, ದೇವ್ರು ಕಳಿಸ್ತಾರೆ. ನಾವೇನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಾಗಲ್ಲ. ನಮಗೆ ಸೇಫ್ಟಿ ಬೇಕಂದರೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ಗೆ ನೋಡಿ, ಅಲ್ಲಿ ಪೋಸ್ಟ್ ಇದೆ ನೋಡಿ, ನೋಡಿ ನಾವು ಹೆಂಗೆ
ಹಿಂದಿ ಕಲ್ತ್ಕೊಳ್ಬೇಕಂದ್ರೆ ಎಲ್ಲ ಹಾಕಿದ್ದೀವಿ. ನಮಗೆ ಕೊಟ್ಟಿರೋದು ಪೊಲೀಸ್ ಸ್ಟೇಷನಿಂದ ನೋಡಿ, ಅಲ್ಲೇ ಇದ್ದೀವಿ ನೋಡಿ, ಫೋಟೋ ಹಿಡ್ಕೊರಿ ಬೇಕಂದರೆ. ಯಾಕಂದರೆ ಅದೇ ನಾನು ಹೇಳ್ತಾ ಇರೋದು, ಸ್ವಲ್ಪ ಇದು ಎಲ್ಲ ಹಿಂಗೆ ರಪೇಡ್ ಟೂ ವೀಲರ್ ಅವ್ರಿಗೆ ಲೇಡೀಸ್ ಅವರು, ಇವಾಗ ಲೇಡೀಸ್ ಅವರು ಯಾರು ಮುತ್ಕಿ ಇರ್ತಾರೆ, ಕೂತ್ಕೊಳ್ಳೋಕ್ಕೆ ಜಾಗ ಸರಿಯಾಗಿರಲ್ಲ, ರೋಡಲ್ಲಿ ಸರಿ ಇಲ್ಲ, ಎಲ್ಲಿ ಹಳ್ಳದಲ್ಲಿ ಬರ್ತದೆ ಬಿದ್ದೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಏನು ಮಾಡ್ತೀರಾ? ಹೆಲ್ಮೆಟ್ ಸರಿಯಾಗಿರಲ್ಲ, ಚಿಕ್ಕದು ಹೆಲ್ಮೆಟ್ ಹಾಕ್ಕೊಂಡು ಕಳ್ಸ್ಕೊಳ್ಬಿಡ್ತಾರೆ. ಅದು ಒಂದು. ಬೇರೆ ಒಂದು ಸೇಫ್ಟಿ ಅವ್ರಿಗೆ ಬೇಕೇ, ಅವ್ರು ಬೇಕಂದರೆ ಆಟೋದಲ್ಲಿ ಹೋಗ್ತಾರೆ, ಸೇಫ್ಟಿಗೆ ಬರ್ತಾರೆ. ಆ ಸೇಫ್ಟಿಗೆ ಹೋಗಲ್ಲ, ಸೇಫ್ಟಿಗೆ ಬರೋಕ್ಕಾಗಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲಿ ಬಿದ್ದೋಗ್ತಾರೆ. ಆ ಹುಡುಗಿರು MG ರೋಡು, ಬಿಡಿಗೇಡ್ ರೋಡು, ಇದು ಇಂದಿರಾನಗರ, ಅಲ್ಲಿ ನೋಡಿದ್ರೆ ಎಲ್ಲ ಮೆಟ್ರೋ ಹತ್ರ ರಪೇಟೋರು ಟೂ ವೀಲರ್ ನಿಲ್ಸ್ಕೊಂಡಿರ್ತಾರೆ. ಮೇಡಮ್ ಎಲ್ಲಿದ್ದೀರಾ? ಎಲ್ಲಿದ್ದೀರಾ ಮೇಡಮ್? ಎಲ್ಲಿದ್ದೀನಿ. ಅಲ್ಲಿ ಯಾವುದು ರೇಟ್ಗೆ ಯಾವ ರೇಟ್ಗೆ ಅವ್ರು ಹೋಗ್ತಾರೆ, ನಾವು ಮೀಟ್ರ್ ಹಾಕ್ತೀವಿ, ನಾವು ಮೀಟ್ರದ್ದು ನಾವು ಕೆಲಸ, ಮೀಟ್ರ್ ಹಾಕ್ಕೊಂಡು ನಾವು ಮೀಟ್ರ್ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದೇ. ನೀವು ರ್ಯಾಪಿಡೋ ಊಬರ್ಗೆ ಅಟ್ಯಾಚ್ ಮಾಡ್ಕೊಂಡಿಲ್ವಾ? ನಮಗೆ ಓದೋಕ್ಕೆ ಬರಲ್ಲ ಮೇಡಮ್, ನಮಗೆ ಓದೋಕ್ಕೆ ಬರಲ್ಲ. ಚಲ್ಕರಿ ಹೋಗ್ರ, ನಮಗೆ ರ್ಯಾಪಿಡ್ ಓಡಿಸೋ ಬರಲ್ಲ, ನಾವು ಓದಿಲ್ಲ, ನಾವು ಮಿಡಲ್ ಕ್ಲಾಸ್ ಮನುಷ್ಯ. ಬೆಳಗ್ಗೆ ಬರ್ತೀವಿ 9 ಗಂಟೆ 10 ಗಂಟೆಗೆ ಬರ್ತೀವಿ, ಅದು ಏನು ಸಂಪಾದನೆ ಮಾಡ್ತೀವಿ, ಮನೆಗೆ ಕೊಡಬೇಕು, ಮನೆಗೆ ಸಾಲ ಇದೆ, ಯಾರ್ದು ಸಾಲ, ಗಾಡಿ ಸಾಲ ತೊಗೊಳ್ತೀವಿ, 3 ಲಕ್ಷ 4 ಲಕ್ಷ ಬಂಡವಾಳ ಹಾಕ್ತೀವಿ, ಫೈನಾನ್ಸ್ ಕಟ್ತೀವಿ. ಅದೆಲ್ಲ ಕಟ್ಟಬೇಕಂದ್ರೆ ನಮಗೆ ಬಿಸ್ನೆಸ್ ಇಲ್ಲ ಇಲ್ಲಿ. ನಾವೇನು ಮಾಡೋದು, ಬೆಳಗ್ಗೆಯಿಂದ ತೋರಿಸಿಲ್ಲ 100 ರೂಪಾಯಿ ಮಾಡಿದ್ದೀವಿ. ಅದು ಇದ್ದರೆ ಅದು ಕರೆಕ್ಟಾಗಿ ಮಾಡಿದ್ದಿದ್ರೆ ರ್ಯಾಪಿಡೋ ಟೂ ವೀಲರ್ ಕರೆಕ್ಟಾಗಿ ಬೇಡ, ರ್ಯಾಪಿಡೋ ಟೂ ವೀಲರ್ಗೆ ಫಸ್ಟ್ ನೀವು ಕ್ಲೋಸ್ ಮಾಡೋಕ್ಕ ಅಂತ ಹೇಳಿ. ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಇನ್ನು ಅದು ಕೇಸ್ ಆಗ್ತಾಯಿಲ್ಲ. ಯಾಕಂದರೆ ಅದು ಯಾರು ಮೇಡಮ್ ಕೂತ್ಕೊಂಡಿದ್ದಾರೆ, ಅವ್ರು ಮೇಡಮ್ ಹೇಳ್ತಾ ಇದ್ದಾರೆ, ಆಗುತ್ತೆ ಕ್ಲೋಸ್ ಆಗುತ್ತೆ ರ್ಯಾಪಿಡೋ ಟೂ ವೀಲರ್. ಇವಾಗ ನೋಡಿ ಅರ್ಧ ಅವರ್ ನೋಡಿ ಇಲ್ಲೇ ಬರ್ತಾರೆ, ಯಾರು ಬುಕ್ ಮಾಡ್ತಾರೆ ಅವ್ರು ಬರ್ತಾರೆ. ಎಲ್ಲ ಹುಡುಗಿಯವರು ಪಾಪ ಯಾರ ಮಕ್ಕಳು, ಅವ್ರ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಹೆಂಗೆ ಕರ್ಕೊಂಡು ಹೋಗ್ಬೇಕು, ಹೆಂಗೆ ಇಕ್ಬೇಕು, ಹೆಂಗೆ ಸಾಯ್ತಾ ಅವ್ರಿಗೆ ಮಾಡಬೇಕು ಅಂತ ಇರಬೇಕಲ್ಲ. ಯಾವುದೂ ಇರಲ್ಲ. ಯಾವ ಸೇಫ್ಟಿ ಇದೆ ಅವ್ರಿಗೆ? ಯಾವ ಸೇಫ್ಟಿ ಇಲ್ಲ ಅವ್ರಿಗೆ. ಇವಾಗ ಆಟೋದಲ್ಲಿ ಕಾರ್ ಊಬರ್ ಎಲ್ಲ ಓಡಿಸ್ತಾರೆ, ಅದೇನೋ ಸೇಫ್ಟಿಗೆ ಹೋಗಲ್ಲ, ಅದು ಬೇಕಾಗಿಲ್ಲ. ಟೂ ವೀಲರ್ದು ಕ್ಲೋಸ್ ಮಾಡಿರಿ. ಯಾಕಂದರೆ ಮೆಟ್ರೋ ಹತ್ರ ಅದು ತುಂಬ ಆಗೋಗೈತೆ. ಇದು ಮೆಟ್ರೋ ಹತ್ರ ಹೋಗಿ ಎಷ್ಟು ಗಾಡಿ ಲೈನ್ಗಳು ಹಂಗಿರ್ತಾರೆ ಗೊತ್ತಾ, ಆಟೋಗಳು ಹೋಗ್ತಾ ಇದ್ರೆ ಲೈನಾಗ ನೋಡ್ತಾ ಇದ್ರೆ ನೀವು ಒಂದೊಂದು ಆಟೋ ಅದ್ರ ಕೇಳಿದ್ರೆ ಅವ್ರು ಅದೇ ಹೇಳ್ತಾರೆ. ಅದೇ ಎಲ್ಲರೂ ಮಾಡಬೇಕಂದ್ರೆ ಇದು ಸ್ವಲ್ಪ ಕಂಟ್ರೋಲ್ ಮಾಡಿಸ್ಬೇಕು. ಬಸ್ ಬೇರೆ ಫ್ರೀ ಇದೆ ಲೇಡೀಸ್ಗೆ, ಒಪ್ಕೊತೀವಿ, ಅದು ಗೌರ್ಮೆಂಟ್ ಆಗಲೇ. ಈ ರ್ಯಾಪಿಡೋ ಟೂ ವೀಲರಲ್ಲಿ ನಿಲ್ಲಿಸ್ಬಿಡಲಿ ಅಷ್ಟೇ, ಬೇರೆ ಏನಿಲ್ಲ. ಇದು ಟೂ ವೀಲರ್ ನಿಲ್ಸಿದ್ರಲ್ಲ, ಅವಾಗ ನಿಮಗೆ ಚೆನ್ನಾಗಿ ಬರ್ತಾ ಇತ್ತ ಇನ್ಕಮ್ ಎಲ್ಲ? ಬರ್ತಾಯಿತ್ತು. ಕಸ್ಟಮರ್ ಎಲ್ಲ ಇವಾಗ ಬುಕ್ ಮಾಡ್ತಾರೆ, 1 ಅವರ್ 3/4 ಅವರ್ ಆಗುತ್ತದೆ. ಅವ್ರು ನೋಡ್ತಾರೆ, ಮೊಬೈಲ್ ನೋಡಿಕೊಂಡು ಏನು ಹೇಳ್ತಾರೆ, ಬಂದಿಲ್ಲ, ಯಾವುದು ಆಟೋ ಬುಕ್ ಮಾಡೋಣ, ಇಲ್ಲ ಆಟೋ ಎಲ್ಲ ಒಬ್ಬರು ಬುಕ್ ಮಾಡೋಣ, ಅವ್ರು ಬುಕ್ ಮಾಡ್ತಾರೆ, ಹೋಗ್ತಾರೆ. ಆಮೇಲೆ ಆಟೋ ಯಾವುದು ಬಂದರೆ ಅದು ಬುಕ್ ಮಾಡ್ತಾರೆ, ಆಟೋ ಬಂದರೆ ಆ ಆಟೋದಲ್ಲಿ ಹೋಗ್ತಾರೆ. ಟೂ ವೀಲರ್ ಬಂದಿಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಅದು ದುಡ್ಡು ನಿಮ್ಮದು ಅವ್ರದ್ದು ಕಟ್ಟಾಗುತ್ತೆ, ಅವ್ರದ್ದು ಕಟ್ಟಾಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಈಗ ಬೆಂಗಳೂರು ವೆದರ್ ಕಾಶ್ಮೀರ ಆಗಿದೆ ಅಂತ ಹೇಳಿದ್ದೆ, ಕಾಶ್ಮೀರ ಎದ್ದೇಳಕ್ಕಾಗುತ್ತಾ? ಮಕ್ಕಳೆಲ್ಲ ಎದ್ದೇಳಬೇಕು. ಹೌದು, ಎಲ್ಲ ಇದೆ ಆಗಿದೆ. ಇವಾಗ ನೋಡಿ, ಇವಾಗ ಬಿಸಿಲು ಬಂದೈತೆ, ನನ್ನೇದ ಹಂಗೆ ಇದ್ದಿದ್ದು ಎಲ್ಲ. ನನ್ನೇದ ಏನೋ ₹1 ಬಿಸ್ನೆಸ್ ನನ್ನೇನೂ ಇದ್ದಿಲ್ಲ. ನಾವು ಓಡ್ಸೋಕ್ಕಾಗಲ್ಲ, ರೂಲ್ಸ್ ಎಲ್ಲ ಬೀಳ್ತಾ ಇರ್ತದೆ, ಮೇರೆ ಹತ್ರ ನೀರಿರ್ತದೆ, ಗಾಡೀಲಿ ಕಸ್ಟಮರ್ ಕೂತ್ಕೊತಾರೆ, ಅದು ಓಕೆ ಸಪ್ರೇಟಾಗಿ ಇರ್ತದೆ, ಯಾಕಂದರೆ ಸಪ್ರೇಟಾಗಿ ಹೋಗ್ತದೆ. ಅದಕ್ಕೆ ಹೇಳ್ತಾ ಇರೋದು. ಯಾಕಂದರೆ ಇದು ರ್ಯಾಪಿಡೋ ಟೂ ವೀಲರ್ ಇವಾಗ ಆಯಿತು, ನೀವು ಕಾಶ್ಮೀರ ಅಂತ ಹೇಳ್ತೀರಾ, ಬೆಂಗಳೂರು ಅಂತ. ಟೂ ವೀಲರ್ ಅವ್ರು ಹೆಂಗೆ ಕಂಟ್ರೋಲ್ ಮಾಡ್ತಾರೆ? ಆಟೋದಲ್ಲಿ ಏನು ಸೇಫ್ಟಿ ಇರ್ತದೆ, ಹೋಗೋದು ಇದೆಲ್ಲ ಸೇಫ್ಟಿ ಇರ್ತದೆ, ಏನು ನಾವು ಸೇಫ್ಟಿ ಮಾಡಿಬಿಡ್ತೀವಿ. ಆ ಟೂ ವೀಲರ್ ಅವ್ರು ಏನು ಸೇಫ್ಟಿ ಮಾಡ್ತಾರೆ? ರೋಡ್ ಇವಾಗ ಹಳ್ಳ ಇರ್ತದೆ, ಎಲ್ಲಿ ಬಿದ್ದೋಗ್ಬಿಟ್ರೆ, ಏನು ಹೆಚ್ಚೆ ಕಮ್ಮಿ ಆಗಿಬಿಟ್ರೆ ಹುಡುಗಿಗೆ, ಅವನೇನು ಮಾಡ್ತಾನೆ, ಬಿಟ್ಬಿಟ್ಟು ಓಡೋಗ್ತಾನೆ. ಆಮೇಲೆ ಎಲ್ಲಿ ಹಿಡಿತೀರಾ ಅವ್ರಿಗೆ? ಟೂ ವೀಲರ್ ಅವ್ರಿಗೆ ಎಲ್ಲಿ ಹಿಡಿತೀರಾ? ಹಿಡಿಯೋಕ್ಕಾಗಲ್ಲ. ಕ್ಯಾಮ್ರಾ ಎಲ್ಲೆಲ್ಲೂ ಇರ್ತದೆ, ಕ್ಯಾಮ್ರಾ ಎಲ್ಲೆಲ್ಲೂ ಇರೋಲ್ಲ. ಆಮೇಲೆ ಏನು ಮಾಡೋದು? ಅದೇ ಪ್ರಶ್ನೆ, ಬೇರೆ ಏನಿಲ್ಲ. ಇದಕ್ಕಿದ್ದೀನಂತ ಜರ್ಕಿನಿಲ್ಲ, ಆಟೋ ಓಡಿಸ್ಬೇಕು, ದುಡಿಬೇಕು. ನಮ್ಮದು ಓಲಾ ಊಬರ್ ಇಲ್ಲ, ಕಸ್ಟಮರ್ನ ಕೇಳಬೇಕು. ಆರಾಮಾಗಿ ಏನೋ 50-100 ದುಡ್ಕೊಂಡು ನಮ್ಮ ಜೀವನ ನಾವು ಊಟ ಮಾಡಿ
ಸಿದ್ದರಾಮಯ್ಯವ್ರದ್ದು ಅವ್ರು ಕಿತ್ತಾಡ್ತವ್ರೆ, ಕಿತ್ತಾಡಲಿ, ಚೆನ್ನಾಗಿರಲಿ. ಯಾರು ಸೀಟ್ ಕೊಡ್ತಾರೆ ಯಾವ್ದು ಗೊತ್ತಿಲ್ಲ. ನಮ್ಗೆ MLA ಬಂದು ಬಸವರಾಜು ಆರಾಮಾಗಿದ್ದೀರಿ. ನೋಡೋಣ ಮುಂದೆ ಹೆಂಗಿದೆ ಅಂತ. ನಮ್ಮೂರಲ್ಲಿ ಮೇನು ಕಲ್ಕೆರೆ, ನಮ್ಮದು ಕೃಷ್ಣಮೂರ್ತಿ ಅಂತ ಗೊತ್ತು ನಿಮಗೇನು. ಅವ್ರು ಎಷ್ಟೋ ಜನಕ್ಕೆ ಮಿಷಿನು, ಬಟ್ಟೆ ಹೊಲೆ ಮಿಷಿನು, ಆಮೇಲೆ ದಾನ ಸೌಕರ್ಯ ಕಷ್ಟ ಸುಖ ಕೃಷ್ಣಮೂರ್ತಿ ನೋಡ್ತಾರೆ. ಅವ್ರು ನೆಕ್ಸ್ಟು ಏನೋ ಇದರಲ್ಲಿ ಸೀಟ್ ಸಿಗ್ತದಂತೆ. ನೋಡೋಣ, ಚೆನ್ನಾಗಿರಲಿ. ನಮ್ಮದು ಏನು ಬಿಸ್ನೆಸ್ ಕಂಡಮ್ಮ ಮೇಡಮ್. ಆಟೋ ಕೇಳೋಕ್ಕೆ ಹೋಗ್ಬೇಡಿ. ಏನೋ ಓಲಾ ಊಬರ್ ಹಾಕ್ಕೊಂಡವ್ರು ಏನೋ 1,000 1,500 ದುಡಿಬೋದು. ನಾವು ನೋಡಿ ಓಲಾ ಊಬರ್ ಏನಿಲ್ಲ. ಇಲ್ಲಿ ಏನೋ ಬಾಡಿಗೆ ಬಂದರೆ 50-100 ರೂಪಾಯಿ ದುಡಿತೀರಿ, ಇಲ್ಲಾಂದ್ರೆ ಇಲ್ಲ. ಇನ್ನೊಂದು ಬರೋರು ಹಂಗೆ ತಮಗ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅದು ಐಡಿಯಾ ಇಲ್ಲ, ನಾವು ಓದಿಲ್ಲ, ಹುಟ್ಟು ಬೆಳೆದಿರೋದು ಈ ಸ್ವಂತ ಊರು, ಏನು ಮಾಡೋಕ್ಕಾಗಲ್ಲ. ಹಂಗಿದ್ದೀನಿ. ಬಿಸ್ನೆಸ್ ಆಗ್ದಲೇ ಫುಲ್ ಟೈಟ್ ಆಗಿದ್ದೀರಾ ನೀವು? ಹೌದು ಮೇಡಮ್, ಏನು ಮಾಡೋಕ್ಕಾಗಲ್ಲ. ನಮಗೆ ಪೊಲೀಸವ್ರು ಪರಿಚಯ ಇದ್ದಾರೆ, ಕೇಳಿ ಬೇಜಾರಿಗೆ 500 ರೂಪಾಯಿ ದುಡಿಯೋಕ್ಕಾಗಲ್ಲ ಬೆಳಗಿಂದ ಸಂಜೆವರೆಗೂ. ಆಗಲ್ಲ ಮೇಡಮ್, ದೇವ್ರಣೆಗೆ ಆಗಲ್ಲ. ಇನ್ನು 1 ಅವರ್ ಕೂತ್ಕೊಳ್ಳಿ, ಯಾರನ್ನ ಬಂದು ಒಂದು ಪ್ಯಾಸೆಂಜರು ಬನ್ನಿ ಅಂದರೆ ಓಲಾ ಊಬರ್ ಹೋಗ್ಬೋದು. ನಮ್ಮದು ಓಲಾ ಊಬರ್ ಇಲ್ಲ, ನಮ್ಗೆ ಎಜುಕೇಷನ್ ಗೊತ್ತಿಲ್ಲ, ಅದು ಐಡಿಯಾ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಯಾರನ್ನ ಬಂದು ಬಾಪ ಇಲ್ಲಿ ಹೋಗೋಣ 50 ರೂಪಾಯಿ ಕೊಡ್ತೀನಿ ಅಂದರೆ ಹೋಗ್ತೀನಿ ಅಂದರೆ ಇಲ್ಲ. ನಮ್ಮೂರಿಗೆ ಇಲ್ಲಿಗೆ 3 ಕಿಲೋಮೀಟ್ರ್. ಕಲ್ಕೆರೆ, ವರ್ಮೌ ಸಿಗ್ನಲ್. ಸಿನಿಮಾ ನೋಡ್ತೀರಾ? ನೋಡ್ತೀರಿ. ಯಾರು ನಿಮ್ಮ ಫೇವರೇಟ್ ಹೀರೋ? ನಮಗೆ ಪಾಪ ಒಳಗಡೆ ಹೋಗಿದ್ದಾನೆ ಒಬ್ಬರು. ನೆಕ್ಸ್ಟ್ ಬಿಗ್ ಬಾಸ್ ಡೈಲಿ ಅದೇ ಗಲಾಟ ಮನೆಯಲ್ಲಿ. ಯಾರು ನಿಮ್ಮ ಫೇವರೇಟ್? ಗಿಲ್ಲಿ. ಯಾಕೆ ಇಷ್ಟ ಅವನು ನಿಮಗೆ? ಅವನು ಬಡವ ಮನೆಯಿಂದ ಬಂದಿರೋದು, ಒಂದು ಚಿಕ್ಕ ಹುಡುಗನಿಂದ ಬಂದಿರೋದು. ಚಿಕ್ಕ ಹುಡುಗನಿಂದ ಅವನು ಕಷ್ಟ, ಅವನ ಜೋಕು, ಅದರಿಂದ ತುಂಬ ಇಷ್ಟ ನಮಗೆ. ಆಮೇಲೆ ಬಂದು ಏನಪ್ಪ ಅಂದರೆ ಆ ಹುಡುಗಿ ಯಮನೇನೋ ಬಿಲ್ಲ ಮಾತಾಡ್ತಾಳೆ, ಅವರೆಲ್ಲ ಓದ್ತಾರೆ, ಅವರೆಲ್ಲ ಚಿತ್ರನ್ನೇ. ಇವಾಗ ಇನ್ನು 3 ಜನ ಅವನು ಬಂದು ರೋಪ್ ಹಾಕ್ತಾವ್ರೆ ಅವ್ನು ತಳ್ಳಬೇಕು ಅಂತ. ಅವನು ಮೊಚ್ಚು ಇಟ್ಕೊಂಡು ಓಡಾಡ್ದಲ್ಲ ಒಂದು ಮೊನ್ನೆ 2 ದಿನ, ಅವನು ಜೈಲ್ಗೆ ಹೋಗಿ ಬಂದಲ್ಲ, ಅವನು ಅವನ ಮೇಲೆ ರೋಪ್ ಹಾಕ್ತಾವನೆ. ಏನು ರೋಪ್ ಹಾಕಿದ್ರೇನು ಗಿಲ್ಲಿನೇ ಇಲ್ಲ, ಫಸ್ಟು ಸೆಕೆಂಡ್. ನಮಗೆ ಮನೇಲಿ ನಮ್ಮ ಮಿಸ್ಸಸ್ಸು, ನಾನು, ನಮ್ಮ ಮಗಳು, ನಮ್ಮ ಹುಡುಗರು ಎಲ್ಲ ಕೂತ್ಕೊಂಡು ಸೋಷಲ್ಲಾಗಿ ನೋಡ್ತಾ ಇರ್ತೀರಿ. ಇಷ್ಟ ನಮಗೆ, ಅದಕ್ಕೋಸ್ಕರ ಮೇಡಮ್. ಯಾವ ಸಾಂಗ್ ಇಷ್ಟ ನಿಮಗೆ? ಅಮ್ಮ ಸಾಂಗ್ ಯಾವ್ದು ಇಷ್ಟ? ಸಾಂಗಲ್ಲಿ ವಿಷ್ಣುವರ್ಧನ್, ರಾಜ್ಕುಮಾರ್. ಒಂದು ಸಾಂಗ್ ಆಡಿ, ಯಾವ್ದಾದ್ರು ನಿಮ್ಮ ಫೇವರೇಟ್ ಸಾಂಗ್? ಹಾಡೇ ಬೇಕಾ? ರಾಜ್ಕುಮಾರ್ ಡೈಲಾಗ್ ಹೇಳ್ತೀನಿ, ಹಾಡು ಆಡ್ತೀನಿ. ಆದ್ರೂ ಬೇಡ, ನೀವು ವಿಡಿಯೋ ಮಾಡ್ತಾಯಿದ್ದೀರಾ ಬಿಟ್ಟಾಕೆ ಅಂದರೆ ನಮಗೆ ನಾವು ಅಭಿಮಾನಿಗಳು. ನೋಡಿ ಮನೆ ರಾಜಸ್ಥಾನ ಮಾಡಿದ್ವಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಡಗ್ಗ ಗಿಕ್ಕೆಲ್ಲ ಹಾಕಿ ರಾಜಸ್ಥಾನ ಮಾಡಿದ್ದೀರಿ. ನಮಗೆ ಅಭಿಮಾನನೇ. ಇನ್ನೂ ಒಂದು ಗಣೇಶು ಅಂತ ಅಧ್ಯಕ್ಷರು, ಅವ್ರಿಗೆ ಹೇಳಿ ಸರ್, ಯಾರನ್ನ ಹಾಕಂಗಿದ್ರೆ ವರ್ಮಾ ಸಿಗ್ನಲ್ಲು ಕನ್ನಡ ರಾಜ್ಯೋತ್ಸವ ಗಣೇಶು ಅಂತ ಕಲ್ಕೆರೆ ಅಂತ ಹಾಕಿ ನಾವೆಲ್ಲ ಮನೆಲ್ಲ ಮಾಡಿದ್ರಿ. ಮನೆಲ್ಲ ಎಲ್ಲ ಮಾಡಿ ಏನು ಹೇಳೋಣಮ್ಮ, ಬೆಂಗಳೂರು ಎಲ್ಲ ನೋಡಿರೋ ತಾನೆ, ಪಡ್ಕಪಟ್ಟ ಹೋಗಮ್ಮ ಅಂತ. ಮಾಮೂಲಿ ಹೊಡೆದಿರೋದು, ಕಿತ್ತೋಗಿರೋದು ನೀವೇ ನೋಡಿರೋದು. ಏನು ಹೇಳಲ್ಲಮ್ಮ, ವಿಡಿಯೋ ಮಾಡ್ತಾಯಿದ್ದೀರಾ, ನಾನು ಮಾತಾಡ್ತಾಯಿದ್ದೀನಿ. ಇಷ್ಟೇ, ಸಂತೋಷ, ಚೆನ್ನಾಗಿರಲಿ, ಆರಾಮಾಗಿ ಅಷ್ಟೇ. ಟ್ರಾಫಿಕ್ ಜಾಸ್ತಿ ಇದೆ, ಬೇರೆ ಏನಿಲ್ಲ ಅದರಲ್ಲಿ ತೊಂದರೆ. ಮಾಡ್ತಾರೆ, ಚಳಿ ಇದೆ, ದುಡಿಯೋಕೆ ಆಗ್ತಾ ಇಲ್ಲ, ಟ್ರಾಫಿಕ್ ಜಾಸ್ತಿ ಇದೆ. ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ನಮ್ಗೆ ಸಾಕು, ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಹೌದು ಮೇಡಮ್, ಡೆಲ್ಲಿ ಥರ ಆಗಿದೆ. ಡೆಲ್ಲಿಯಲ್ಲಿ ಬೆಂಕಿ ಇರಿಸ್ಕೊಂಡು ಅಲ್ಲೇ ಕೂತಿರೋರು, ಬಟ್ ಆ ಲೆವೆಲ್ಗೆ ಆಗಿದೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ನಾವು ದುಡಿಲೇಬೇಕು, ನಮಗೆ ಅವತ್ತು ಸಂಪಾದನೆ ಅವತ್ತು ಇರಲೇಬೇಕು. ಆ ಲೆವೆಲ್ಗೆ ನಾವು ದುಡಿತಾ ಇದ್ದೀವಿ. ವಿಶ್ವನಾಥ್ ಮೇಡಮ್. ನಮ್ಮ ಹೆಸರು ಶ್ರೀನಿವಾಸ್ ಮೇಡಮ್. ಏನು ಮಾಡೋದು ಮೇಡಮ್, ನಾವು ಬರ್ದಿದ್ರೆ ನಡೆಯಲ್ವಲ್ಲ, ಸಂಸಾರ ನಡಿಬೇಕಲ್ಲ ಅಷ್ಟೇ. ಏನೋ ಆದಷ್ಟು ಮಾಡಲೇಬೇಕು. ಕಲೆಕ್ಷನ್ ಕಟ್ಟಬೇಕು, ಗಾಡಿ ಫೈನಾನ್ಸ್ ಕಟ್ಟಬೇಕು, ಇದೇ ಇರ್ತದೆ. ಮನೆ ನೋಡಬೇಕು, ಮೇಂಟೈನ್ ಮಾಡಬೇಕು, ಮಕ್ಕಳ ಫೀಸ್ ಕಟ್ಟಬೇಕು, ಎಲ್ಲ ಪ್ರಾಬ್ಲಮ್ಗಳಿದೆ ಮೇಡಮ್. ದುಡಿದಿಲ್ಲ ಅಂದರೆ ಆಗಲ್ಲ. ಏನು ಮೇಡಮ್, ವರ್ಕೌಟ್ ಆಗ್ತಾ ಇದೆ. ಕಲೆಕ್ಷನ್ ಕಟ್ಟಿ ಎಲ್ಲ ಕಟ್ಟಿ ಮನೆಗೆ ಒಂದು 500 ರೂಪಾಯಿ ತಲುಪಿಸ್ತೀವಿ. ಎಲ್ಲ ಬೆಳಗ್ಗೆಯಿಂದ ದುಡ್ದು
ಇಲ್ಲ ಮೇಡಮ್ ನಾವು ಮಾಡಿಲ್ಲ. ನಮ್ದಿಲ್ಲ ಯಾಕಂದ್ರೆ ಬಾಡಿಗೆ ಗಾಡಿ ನಮ್ಮದು ಮಾಡೋಕ್ಕಾಗಲ್ಲ, ಇರೋದನ್ನು ಫ್ಯಾಕ್ಟ್ರಿ ಅಲ್ಲ. ಅಲ್ಲ ಓಲಾ ಊಬರ್ ಬಂದ್ಮೇಲೆ ನಿಮ್ಮ ಬಾಡಿಗೆ ಕಡಿಮೆ ಆಗಿದೆ. ತುಂಬ ಕಡಿಮೆ ಆಗಿದೆ. ರ್ಯಾಪಿಡ್ ಬಂದಮೇಲೆ ತುಂಬ ಕಡಿಮೆ ಆಗಿದೆ, ಇಲ್ಲ ಅಂತಿಲ್ಲ. ರ್ಯಾಪಿಡ್ ಬಂದಮೇಲೆ ತುಂಬ ಕಮ್ಮಿ ಆಗಿದೆ. ನಮ್ಮ ಬಿಸ್ನೆಸ್ ಏಟ್ ಬಿತ್ತು ಅಲ್ಲಿ. ಆದರೂ ನಾವು 20 ರೂಪಾಯಿ ಸೀಟ್ ಹೊಡಿತಾ ಇದೀವಿ ಮೇಡಮ್. ಶೇರ್ ಆಟೋ ಹೊಡಿತಾ ಇದೀವಿ. 11 ಗಂಟೆ ರಾತ್ರಿ ಆದ್ರೂ ಅವ್ರಿಗೆ ಮನೆಯವರು ಡ್ರಾಪ್ ಮಾಡ್ತೀವಿ. 20 ರೂಪಾಯಿ ಶೇರ್ ಆಟೋ ಹೊಡಿತೀವಿ. ಎಷ್ಟೊತ್ತಾದ್ರೂ 20 ಹೌದು ಮೇಡಮ್. 10 ಗಂಟೆ ಮೇಲೆ 30 ರೂಪಾಯಿ ತೊಗೊತೀವಿ. ಅವರೇ ಕೊಡ್ತಾರೆ, ಎಕ್ಸ್ಟ್ರಾ ಕೊಡ್ತಾರೆ. ಚಳಿಯಲ್ಲಿ ಕೂತಿದೆಯಲ್ಲಪ್ಪ ಅಂದ್ಬಿಟ್ಟು ಅವರೇ ಕೊಡ್ತಾರೆ. ಎಲ್ಲಿ ಸಿಕ್ಕಾಪಟ್ಟೆ ಚಳಿ ಇತ್ತು ಬೆಂಗಳೂರು ವಾತಾವರಣ. ನೆನ್ನೆ ವ್ಯಾಪಾರನೇ ಇಲ್ಲ ಮೇಡಮ್. ಯಾರು ಕೊಡ್ತಾರೆ? ಮನೆಗೆ ಹೋಗಿ ಸೇರ್ಕೊಂಡ್ವಿ, ಬಿಸ್ನೆಸ್ಸೇ ಇಲ್ಲ. ಹಂಗೆ ನಿನ್ನೆ ಅಂತೂ ಬೆಂಗಳೂರು ತುಂಬ ಚಳಿ ಇತ್ತು. ಎಲ್ಲ ಆ್ಯಕ್ಚುಲಿ ಮ್ಯಾನೇಜ್ ಮಾಡಬೇಕು, ಅಟೆಂಡೆನ್ಸ್ ಮ್ಯಾಂಡೇಟರಿ ತಾನೆ ಅದಕ್ಕೆ. ಸೊ ಪ್ರಿವಿಯಸ್ಲಿ ಇಯರ್ಸ್ ಎಲ್ಲ ಹಿಂಗಿರಲಿಲ್ಲ, ಆದರೆ ಇವಾಗಿದೆ. ಸೊ ಹುಡಿಯಲ್ಲಿ ಹಾಕೊಂಡು ಹೋಗ್ತಿದ್ದೀವಿ. ತುಂಬ ವರ್ಷ ಅಲ್ಲ, ಇಲ್ಲಿ ಬ್ಯಾಂಗ್ಳೂರ್ ಅಷ್ಟು ಚಳಿ ಬಂದಿರಲಿಲ್ಲ. ಕಾಶ್ಮೀರ ಆಗಿತ್ತು ನಿನ್ನೆ. ಹಾಂ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಚೆನ್ನಾಗೇ ಇದೆ. ಹಂಗಿರ್ಬೇಕು, ಕೂಲ್ ಅಟ್ಮಾಸ್ಫಿಯರ್ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ಸ್ಕೂಲ್ಗೆಲ್ಲ ಇದು ಕಷ್ಟ ಆಗಲ್ವಾ? ಸ್ಕೂಲಲ್ಲ, ನಾನು ಕಾಲೇಜ್ ಸ್ಟೂಡೆಂಟ್. ಏನು ಹೋಗ್ತಾ ಇದೆ? ಸೈನ್ಸ್ ರೆಗ್ಯುಲರ್. ಎಷ್ಟೊತ್ತಿಗೆ ಎದ್ದು ಹೋಗ್ಬೇಕು? ಇಲ್ಲ, ನನ್ನ ಕಾಲೇಜ್ ಸ್ಟಾರ್ಟ್ ಆಗೋದು 8:30, ಆದರೆ ಈಗ ಕ್ಯಾಂಪಸಲ್ಲಿ 8:15ವರೆಗೂ ಇರಬೇಕು. ಇವಾಗ ಇಲ್ಲಿಂದ ಹೋಗ್ಬೇಕಂದ್ರೆ ನನ್ನ ಕ್ಯಾಂಪಸ್ ಇರೋದಿಲ್ಲ ಅಂಕ ಅಲ್ಲಿ. 6:15 ಎದ್ದೊಳ್ಬೇಕು ಹೋಗ್ಬೇಕಂದ್ರೆ. ತುಂಬ ಚಳಿ ಅಲ್ವಾ? ತುಂಬ ಚಳಿ. ವೆದರ್ ಬಗ್ಗೆ ಹೇಳೋದಾದ್ರೆ? ವೆದರು ತುಂಬ ಚೇಂಜ್ ಆಗಿದೆ ಮುಂಚೆಯಿಂದ. ಹಂಗಿರಲಿಲ್ಲ ಮುಂಚೆ. ಫಸ್ಟ್ ಮ್ಯಾನೇಜಬಲ್ ಇತ್ತು, ಇವಾಗ ಅಷ್ಟು ಮ್ಯಾನೇಜಬಲ್ ಇಲ್ಲ. ಓಕೆ, ಏನು ಹೇಳ್ತೀರಾ ಬೆಂಗಳೂರು ಬಗ್ಗೆ? ಬೆಂಗಳೂರು ಬಗ್ಗೆ ಯೂನಿಕ್ ಎವ್ರಿ ಟೈಮ್. ಸೊ ವೆದರ್ ಡಿಕ್ರೀಸ್ ಆಗ್ತಿರಲಿಲ್ಲ, ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಿದೆ. ಬೆಂಗಳೂರು ವೆದರ್ ಬಗ್ಗೆ ಏನೇನೆಲ್ಲ ಹೇಳಿದ್ರು ಅಂತ ಈ ಥರ ಒಳ್ಳೆ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬ್ರಿಗೇಡ್ ನ್ಯೂಸ್ ಕನ್ನಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.